ಬೆಳ್ಳುಳ್ಳಿ ಗೋಬಿ. ಒನ್ ಮೋರ್ ಚಟಪಟ 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 ಚಟಪಟ. ಬೆಳ್ಳುಳ್ಳಿ ಗೋಬಿ ಚಟಪಟ 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 ಚಟಪಟ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನು ಅಂದ್ರೆ ಜನರಲ್ ಟಾಪಿಕ್, ಬಟ್ ಬೇರೆ ಏನು ಸಬ್ಜೆಕ್ಟ್ ಇಲ್ಲ. ಅಂದ್ರೆ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಇವತ್ತು ಜನರಲ್ ಆಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಇಂಟ್ರೆಸ್ಟಿಂಗ್ ಆಗಿರ್ತದೆ, ಆದ್ರೂ ಯೂಸ್ಫುಲ್ ಆಗಿರುವಂತ ಒಂದು ವಿಡಿಯೋ. ದಯವಿಟ್ಟು ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗಾಯ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಗೋಬಿ ಮತ್ತೆ ಅದ್ಯಾವುದೋ ಕಾಟನ್ ಕ್ಯಾಂಡಿ ಅದನ್ನು ಸಹ ಬ್ಯಾನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಬಾಬ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದ್ರ ಜೊತೆಗೆ ಏನಕ್ಕೋಸ್ಕರ ಬ್ಯಾನ್ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ, ಏನು ಉದ್ದೇಶ ಇರಬಹುದು ಅಂದ್ರೆ ಅದಕ್ಕೆ ಬಳಸ್ತಿರುವಂತಹ ಒಂದು ಕಲರ್ ಎಫೆಕ್ಟ್ ಇಂದ ಅದನ್ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಬಟ್ ಆದ್ರೆ ಈ ಒಂದು ಕಲರ್ ಏನಿದೆ, ಒಂದು ಅದಕ್ಕೆ ಯೂಸ್ ಮಾಡುವಂಥ ಒಂದು ಕಲರು, ಅದನ್ನು ಪ್ರಿಂಟಿಂಗ್ ಮಿಷಿನ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಪ್ರಾಡಕ್ಟ್ ಫ್ಯಾಕ್ಟ್ರಿಗಳಿಗಾಗಿರ್ಬೋದು, ಬಟ್ಟೆಗಳಿಗಾಗಿರ್ಬೋದು, ಆ ಥರ ಒಂದು ಕಲರ್ನ ನಮ್ಮ ಫುಡ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ನಮಗೆ ತಿನ್ನಿಸ್ತಿದ್ದಾರೆ. ಅಂದರೆ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬ್ಯಾನ್ ಮಾಡಿರೋದು ಒಳ್ಳೇದಾ ಅಥವಾ ಕೆಟ್ಟದಾ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅರ್ಥ ಆಯ್ತಾ? ಈಗ ಗೋಬಿ ಪ್ರಿಯರು ಸಿಕ್ಕಾಪಟ್ಟೆ ಜನ ಇರ್ತೀರಾ. ಆ ಗೋಬಿ ಬ್ಯಾನ್ ಮಾಡಿರೋದಕ್ಕೆ ನಿಮ್ಗೆ ಎಷ್ಟು ಬೇಜಾರಾಗಿದೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ತಿಂಗಳಿಗೆ 1-2 ಸಾರಿ ಗೋಬಿ ಆದರೂ ತಿಂತಿದ್ದೆ. ಅದಕ್ಕಿಂತ ಜಾಸ್ತಿನೂ ತಿಂತಾ ಇರ್ಬೋದು, ಅದಕ್ಕಿಂತ ಕಡಿಮೆನೂ ತಿಂತಾ ಇರ್ಬೋದು. ಆದರೆ ಗೋಬಿ ಅಂದರೆ ಪ್ರತಿಯೊಬ್ಬರಿಗೂ ಸಹ, ಚಿಕ್ಕ ಮಕ್ಕಳು ಅಷ್ಟೇ, ಚಿಕ್ಕ ಮಕ್ಕಳು ಅದನ್ನು ಸೇವನೆ ಮಾಡ್ತಾರೆ. ಮಕ್ಕಳಿಗೇನಾದರೂ ಅದನ್ನು ಕೊಟ್ಟರೆ ಕ್ಯಾನ್ಸರ್ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಬ್ರೈನು ಬೇಗ ಕೆಲಸ ಮಾಡೋದಿಲ್ಲ, ಅದೇ ರೀತಿ ಲೇಜಿನೆಸ್ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನಾನು ಇನ್ನೊಂದು ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೆ. ಪರವಾಗಿಲ್ಲ, ಇದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬ್ರೈನ್ ಬಗ್ಗೆ, ಅರ್ಥ ಆಯ್ತಾ? ಬರೀ ಬ್ರೈನ್ ಬಗ್ಗೆ, ಅರ್ಥ ಆಯ್ತಾ? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ. ಮೆದುಳಿನ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಸುಮಾರು ಒಂದು 15-20 ದಿನಗಳಿಂದ ನೀರಿಗೆ ಪರದಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಬೆಂಗಳೂರಿನಲ್ಲಿ. ಇದು ಏನಕ್ಕೋಸ್ಕರ ಬಂತು, ಎಲ್ಲಿ ನಾವು ತಪ್ಪು ಮಾಡಿರೋದು? ಅದೇ ರೀತಿ ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಈಗ ಕಾವೇರಿ ಹೋರಾಟ ಬಂತು, ಹೋದ ವರ್ಷ ಮಾಡಿದ್ರು. ಬಟ್ ಆ ವರ್ಷದಲ್ಲಿ ನಾವು ಕಾವೇರಿ ನೀರನ್ನು ಬಿಟ್ಟಿರೋದೇ ದೊಡ್ಡ ಸಮಸ್ಯೆ. ಯಾಕೆಂದರೆ ಈ ವರ್ಷ ಮಳೆ ಇಲ್ಲ, ಹೋದ ವರ್ಷನೂ ಮಳೆ ಇಲ್ಲ. ಬಟ್ ಈ ವರ್ಷ ಒಂದು ಅಲ್ಪ ಸ್ವಲ್ಪನಾದ್ರೂ ಮಳೆ ಬರಬೇಕಿತ್ತು, ಅದನ್ನು ಸಹ ಬರಲಿಲ್ಲ. ಹವಾಮಾನನ, ಪ್ರಕೃತಿನ ನಾವು ನಂಬ್ಕೊಂಡು ಬದುಕ್ತಿದ್ದೀವಿ ಅಂದ್ರೆ, ಅರ್ಥ ಆಯ್ತಾ, ಫ್ಯೂಚರ್ ಬಗ್ಗೆನೂ ಸ್ವಲ್ಪ ನಾವು ಕಾಳಜಿಯನ್ನು ವಹಿಸಬೇಕು. ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಏನಕ್ಕೋಸ್ಕರ ಸೃಷ್ಟಿಯಾಗಿದೆ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟನ್ನು ಮಾಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ಅರ್ಥ ಆಯ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನೆಕ್ಸ್ಟು ಕಬಾಬ್ ಬ್ಯಾನ್ ಮಾಡಬೇಕಾ ಅಥವಾ ಬ್ಯಾನ್ ಮಾಡಬಾರ್ದಾ, ಇದ್ರ ಬಗ್ಗೆನೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಯಾಕೆಂದ್ರೆ ಇದಕ್ಕೆ ಬಳಸ್ತಿರುವಂಥ ಒಂದು ಕಲರ್ ಎಫೆಕ್ಟು, ಕಬಾಬ್ಗೆ ಒಂದು ರೆಡ್ ಕಲರ್ ಬರಬೇಕು ಅಂತ ಒಂದು ಕಲರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಆದರೆ ಅದೇ ರೀತಿ ಒಂದು ಕೇಸರಿ ಬಾತು, ಅದೇ ರೀತಿ ನೆಕ್ಸ್ಟು ಒಂದು ಪಾಯಸಕ್ಕೂ ಕೆಲವೊಂದು ಕಲರ್ಗಳನ್ನ ಯೂಸ್ ಮಾಡಬಹುದು. ಅರ್ಥ ಆಯ್ತಾ? ಅರ್ಶಿನ ಕಲರ್ ಆಗಿರ್ಬೋದು. ಅದೇ ರೀತಿ ನೆಕ್ಸ್ಟ್ ಕೇಸರಿ ಬಾತ್ಗೆ ಕೇಸರಿ ಕಲರ್ ಯೂಸ್ ಮಾಡ್ತಾರೆ, ಅರ್ಶಿನದ ಕಲರ್ ಯೂಸ್ ಮಾಡ್ತಾರೆ, ಹಲವಾರು ಕಲರ್ಗಳನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಬಾತ್ಗೂ ಸಹ ಯೂಸ್ ಮಾಡ್ತಾರೆ. ದಯವಿಟ್ಟು ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟನ್ನು ಮಾಡಿ, ಫುಲ್ಲು ಡೀಟೇಲ್ ಆಗಿ ಪೂರ್ತಿಯಾಗಿ ರಿಸರ್ಚ್ ಮಾಡಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಈಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಜಾಬ್ಸು ಅಂದರೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಾಳೆ ಆ ವಿಡಿಯೋ ಬರುತ್ತೆ, ದಯವಿಟ್ಟು ತಪ್ಪದೆ ವೀಕ್ಷಣೆ ಮಾಡಿ. ಅರ್ಥ ಆಯ್ತಾ? ಲೇಡೀಸು ಮತ್ತು ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಆಗಿರುವಂಥ ಒಂದು ಯಾರು ಪರ್ಸನ್ಸ್ಗಳಿರ್ತೀರ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಬಾಯ್.